ವಿನೇಶ್ ಫೋಗಟ್ ಸದ್ಯ ಕೋಟ್ಯಾಂತರ ಭಾರತೀಯರ ಮನಗಳಲ್ಲಿ ಹರಿದಾಡ್ತಾ ಇರೋ ಹೆಸರು. ವಿನೇಶ್ ಫೋಗಟ್ ಮಹಿಳೆಯರ 50 ಕೆಜಿ ಕುಸ್ತಿ ವಿಭಾಗದಲ್ಲಿ ಫೈನಲ್ ಪ್ರವೇಶ ಮಾಡ್ತಾ ಇದ್ದಂತೆ ಕೋಟ್ಯಾಂತರ ಭಾರತೀಯರು ತಮ್ಮ ಮಗಳೇ ಎಂಬಂತೆ ಸಂಭ್ರಮಿಸಿದ್ರು. ಆಕೆ ಖಂಡಿತವಾಗ್ಲೂ ಚಿನ್ನದ ಪದಕ ತಂದೆ ತರ್ತಾಳೆ ಅಂತ ಆಸೆ ಕಂಗಳಲ್ಲಿ ಕಾಯ್ತಾ ಇದ್ರು. ಆದ್ರೆ ಅವರೆಲ್ಲರ ಆಸೆ, ಕನಸು, ನಿರೀಕ್ಷೆ ಎಲ್ಲವೂ ಕೆಲವೇ ಗಂಟೆಗಳಲ್ಲಿ ನುಚ್ಚು ನೂರಾಯಿತು. ಜಸ್ಟ್ 100 ಗ್ರಾಂ ತೂಕ ಹೆಚ್ಚಾಗಿದ್ದ ಕಾರಣಕ್ಕೆ ಆಕೆಯನ್ನ ಫೈನಲ್ ಪಂದ್ಯದಿಂದ ಅನರ್ಹಗೊಳಿಸಲಾಯಿತು. ಆಕೆ ಅನರ್ಹಗೊಂಡ ವಿಚಾರ ಗೊತ್ತಾಗ್ತಾ ಇದ್ದಂತೆ ಸಾಕಷ್ಟು ಮಂದಿ ಮಾಡ್ತಾ ಇದ್ದಂತ ಪ್ರಶ್ನೆ, ಮೊದಲೇ ಗೊತ್ತಿರಲಿಲ್ವಾ ಆಕೆ ಯಾಕೆ ಅದರ ಬಗ್ಗೆ ಗಮನ ವಹಿಸಲಿಲ್ಲ ಅಂತ. ಅಂದಹಾಗೆ ನಾವೆಲ್ಲ ಎದುರಿಗೆ ಕಂಡಿದ್ದನ್ನಷ್ಟೇನ್ ಮಾತಾಡ್ತೀವಿ, ಆದ್ರೆ ಅದರ ಹಿಂದೆ ಏನಾಗಿರುತ್ತೆ ಅನ್ನೋ ವಿಚಾರ ಬಹುತೇಕರಿಗೂ ಗೊತ್ತಿಲ್ಲ. ಇನ್ನು ನಿಗದಿತ ತೂಕಕ್ಕಿಂತ ಕೊಂಚ ತೂಕ ಜಾಸ್ತಿ ಇದ್ದೇನೆ ಅನ್ನೋ ವಿಚಾರ ರಾತ್ರಿಯೇ ವಿನೇಶ್ ಫೋಗಟ್ಗೆ ಗೊತ್ತಾಗಿತ್ತು. ಆಕೆ ಅದೆಲ್ಲವನ್ನ ಕೂಡ ಸರಿಪಡಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಫೈನಲ್ ಪ್ರವೇಶ ಮಾಡಿದ ದಿನ ರಾತ್ರಿ ಅಂದ್ರೆ ಮಂಗಳವಾರ ರಾತ್ರಿ ಇಡೀ ತನ್ನ ತೂಕವನ್ನ ಇಳಿಸಿಕೊಳ್ಳೋದಕ್ಕೆ ವಿನೇಶ್ ಫೋಗಟ್ ಶ್ರಮಿಸಿದ್ದಾರೆ. ಜಾಗಿಂಗ್ ಮಾಡಿದ್ದಾರೆ, ಸ್ಕಿಪ್ಪಿಂಗ್ ಮಾಡಿದ್ದಾರೆ, ಸೈಕ್ಲಿಂಗ್ ಮಾಡಿದ್ದಾರೆ, ರಾತ್ರಿ ಇಡೀ ಜಿಮ್ನಲ್ಲಿ ವರ್ಕೌಟ್ ಮಾಡಿದ್ದಾರೆ. ಕೊನೆಗೆ ಆದರೂ ಕೂಡ ನಿರೀಕ್ಷೆ ಮಾಡಿದ ಫಲಿತಾಂಶ ಬಾರದೇ ಇದ್ದಾಗ ಆಕೆಯ ಕೋಚ್ ಮತ್ತು ಸಿಬ್ಬಂದಿ ಸೇರಿ ವಿನೇಶ್ ದೇಹದಿಂದ ಸ್ವಲ್ಪ ರಕ್ತವನ್ನು ಸಹ ತೆಗೆದಿದ್ದಾರೆ. ಅಲ್ಲದೆ ಆಕೆ ತನ್ನ ಕೂದಲನ್ನ ಕೂಡ ಕತ್ತರಿಸಿಕೊಂಡಿದ್ದಾರೆ. ಎಷ್ಟೆಲ್ಲ ಪ್ರಯತ್ನಗಳನ್ನ ಮಾಡಿದ್ರೂ ಸಹ ಅಂತಿಮ ಪರೀಕ್ಷೆಯ ವೇಳೆ ಆಕೆ 100 ಗ್ರಾಂ ಅಧಿಕ ತೂಕ ಹೊಂದಿದ್ರು ಅನ್ನೋ ಕಾರಣಕ್ಕೆ ಆಕೆಯನ್ನ ಒಲಿಂಪಿಕ್ಸ್ ಸಂಘಟಕರು ಅನರ್ಹಗೊಳಿಸಿದ್ರು. ಇಷ್ಟೆಲ್ಲ ಪ್ರಯತ್ನಗಳನ್ನ ಮಾಡಿದ್ರೂ ಕೂಡ ಅಂತಿಮ ಪರೀಕ್ಷೆಯ ವೇಳೆ ಆಕೆ 100 ಗ್ರಾಂ ಅಧಿಕ ತೂಕ ಹೊಂದಿದ್ರು. ದೇವರು ಆಕೆಯ ಕೈ ಹಿಡಿಯಲಿಲ್ಲ. ಕೊನೆಗೆ ಒಲಿಂಪಿಕ್ಸ್ ಸಂಘಟಕರು ಆಕೆಯನ್ನ ಅನರ್ಹಗೊಳಿಸಿದ್ರು. ಇನ್ನು ಮೊದಲ ದಿನ ರಾತ್ರಿ ಇಡೀ ದೇಹದ ತೂಕವನ್ನ ಕಳೆದುಕೊಳ್ಳುವುದಕ್ಕೆ ಜಾಗಿಂಗ್, ಸ್ಕಿಪ್ಪಿಂಗ್, ಸೈಕ್ಲಿಂಗ್ ಮಾಡಿದ ಪರಿಣಾಮ ಆಕೆಯ ದೇಹ ಡಿಹೈಡ್ರೇಟ್ ಆಗಿ ಕೊನೆಗೆ ಅಸ್ವಸ್ಥಗೊಂಡಿದ್ರು. ತಕ್ಷಣ ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಸದ್ಯ ಆಕೆ ಚೇತರಿಸಿಕೊಂಡಿದ್ದಾರೆ. ಆಕೆಗೆ ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ನ ಅಧ್ಯಕ್ಷೆಯಾಗಿರುವಂತಹ ಪಿಟಿ ಉಷಾ ಧೈರ್ಯವನ್ನ ತುಂಬಿದ್ದಾರೆ. ಸದಾ ಆಕೆಯ ಜೊತೆ ನಾವು ಬೆಂಬಲವಾಗಿ ನಿಲ್ಲೋದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಇಡೀ ಭಾರತವೇ ನಿಮ್ಮ ಜೊತೆ ಇದೆ ಅಂತ ಆಕೆಗೆ ಧೈರ್ಯ ತುಂಬುವ ಕೆಲಸವನ್ನ ಮಾಡಿದ್ದಾರೆ. ಇಷ್ಟೆಲ್ಲ ಭರವಸೆಯನ್ನ ತುಂಬಿದ ಬಳಿಕ ಕೂಡ ವಿನೇಶ್ ಫೋಗಟ್ ಕಠಿಣ ನಿರ್ಧಾರವೊಂದನ್ನು ತೆಗೆದುಕೊಂಡಿದ್ದಾರೆ. ಕೋಟ್ಯಾಂತರ ಭಾರತೀಯರಿಗೆ ಶಾಕ್ ಕೊಟ್ಟಿದ್ದಾರೆ. ಹೌದು, ಪ್ಯಾರಿಸ್ ಒಲಿಂಪಿಕ್ಸ್ನ ಮಹಿಳೆಯರ 50 ಕೆಜಿ ಕುಸ್ತಿ ವಿಭಾಗದಲ್ಲಿ ಅನರ್ಹಗೊಳ್ತಾ ಇದ್ದಂತೆ ಬಹುದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ವಿನೇಶ್ ಫೋಗಟ್. ಸಾಮಾಜಿಕ ಜಾಲತಾಣ ಎಕ್ಸ್ ಮೂಲಕ ಪೋಸ್ಟ್ ಮಾಡಿರುವ ಅವರು ಕುಸ್ತಿ ಪಂದ್ಯಕ್ಕೆ ವಿದಾಯವನ್ನ ಘೋಷಣೆ ಮಾಡಿದ್ದಾರೆ. ಭಾವುಕ ಪೋಸ್ಟ್ ಒಂದನ್ನ ಹಾಕಿ ಆಕೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಕುಸ್ತಿ ಗೆದ್ದಿದೆ, ನಾನು ಸೋತಿದ್ದೇನೆ, ದಯವಿಟ್ಟು ನನ್ನನ್ನ ಕ್ಷಮಿಸಿ. ನಿಮ್ಮ ಕನಸುಗಳು ಮತ್ತು ನನ್ನ ಧೈರ್ಯ ಎಲ್ಲವೂ ಕೂಡ ಮುರಿದು ಹೋಗಿವೆ. ನನಗೆ ಈಗ ಹೆಚ್ಚಿನ ಶಕ್ತಿ ಇಲ್ಲ. ಗುಡ್ ಬೈ ಕುಸ್ತಿ, ನಿಮ್ಮೆಲ್ಲರಿಗೂ ನಾನು ಋಣಿಯಾಗಿರ್ತೀನಿ, ನನ್ನನ್ನ ಕ್ಷಮಿಸು ಅಂತ ಭಾವುಕವಾಗಿ ಟ್ವೀಟ್ ಮಾಡುವ ಮೂಲಕ ವಿನೇಶ್ ಫೋಗಟ್ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಆ ಮೂಲಕ ಬಹುದೊಡ್ಡ ಆಘಾತಕಾರಿ ನಿರ್ಧಾರವನ್ನ ವಿನೇಶ್ ತೆಗೆದುಕೊಂಡಿದ್ದಾರೆ. ವಿನೇಶ್ ಅವರ ಈ ಟ್ವೀಟ್ ನೋಡ್ತಾ ಇದ್ದಂತೆ ಕೋಟ್ಯಾಂತರ ಭಾರತೀಯರು ಕಣ್ಣೀರು ಸುರಿಸ್ತಾ ಇದ್ದಾರೆ. ನಿಜಕ್ಕೂ ಆಕೆಗೆ ಅನ್ಯಾಯ ಆಗಿದೆ. ಆಕೆಗೆ ನ್ಯಾಯ ಕೊಡಿಸುವಂತಹ ಪ್ರಯತ್ನಗಳು ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಬೆಳಗ್ಗೆ 5:17 ಸುಮಾರಿಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ವಿನೇಶ್ ಫೋಗಟ್ ನಾನು ನಿವೃತ್ತಿ ಘೋಷಣೆ ಮಾಡ್ತೀನಿ ಅಂತ ತಿಳಿಸಿದ್ದಾರೆ.
ಕೋಟ್ಯಾಂತರ ಭಾರತೀಯರು ಆಕೆಯ ನಿರ್ಧಾರವನ್ನ ವಿರೋಧಿಸಿದ್ದಾರೆ. ನಾವೆಲ್ಲರೂ ನಿಮ್ಮ ಜೊತೆಗಿರುವಾಗ ನೀವು ಇಂಥ ನಿರ್ಧಾರವನ್ನ ತೆಗೆದುಕೊಂಡಿದ್ದು ತಪ್ಪು ಅಂತ ಆಗ್ರಹಿಸಿದ್ದಾರೆ. ಸೊ ಏನಾದ್ರೂ ವಿನೇಶ್ ಮನಸ್ಸು ಬದಲಾಯಿಸ್ತಾರ? ಕಾದ್ ನೋಡ್ಬೇಕಾಗಿದೆ.